ಅಂಜುಮನ್ ಖಿದ್ಮತೆ ಇಸ್ಲಾಂ ಚುನಾವಣೆ ಈಗ ನಮ್ಮದು ಮಾರ್ಚ್ 31, 26ಕ್ಕೆ ನಮ್ಮ ಅವಧಿ ಸದಸ್ಯರ ಮುಗೀತು. ಇದರಲ್ಲಿ ನಾವು 2025 ನವಂಬರ್ನಲ್ಲಿ ಸುಮಾರು 8134 ಜನರಲ್ ಮೆಂಬರ್ಸ್ ಎನ್ರೋಲ್ಮೆಂಟ್ ಮಾಡೀವಿ ಮತ್ತು 75 ಮೆಂಬರ್ಸ್ ಲೈಫ್ ಲಾಂಗ್ ಮೆಂಬರ್ಸ್, ಸುಮಾರು 8209 ಸದಸ್ಯರನ್ನು ನಮ್ಮ ಅಂಜುಮನ್ ಕಮಿಟಿಯಲ್ಲಿ ನಾವು ಎನ್ರೋಲ್ಮೆಂಟ್ ಮಾಡಿದ್ದೀವಿ. ಎನ್ರೋಲ್ಮೆಂಟ್ ಮಾಡಿ ಆ ಎಲ್ಲ ಲೀಸ್ಟನ್ನು ನಾವು ನಮ್ಮ ವಫ್ ಬೋರ್ಡಿಗೆ ಕಳಿಸಿದ್ದೀವಿ. ಈಗ ಐತಲ್ಲ, ನಮ್ಮ ಮಾರ್ಚ್ 31ಕ್ಕೆ ನಮ್ಮ ಅವಧಿ ಮುಗಿದ ನಂತರ ಎಲೆಕ್ಷನ್ ಆಫೀಸರ್ ಅಪಾಯಿಂಟ್ ಆಗಿದ್ದಾರೆ. ಈಗ ಅವರೆಲ್ಲ ಐತಲ್ಲ ಸದಸ್ಯವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆ ಸದಸ್ಯರೆಲ್ಲ ಪರಿಶೀಲನೆ ಮಾಡಿ ಯಾರು ಹೊರಗ್ನ ಇದ್ದಾರೆ, ಏನಿದ್ದಾರೆ, ಯಾರ್ದು ಕೆಲವು ಡಾಕ್ಯುಮೆಂಟ್ಸ್ ಇಲ್ಲ, ಅವೆಲ್ಲ ಪರಿಶೀಲನೆ ಮಾಡಿ ಲೀಸ್ಟ್ ಮಾಡಿ ಅವತ್ತು ಮುಂದಿನ ಚುನಾವಣೆಗೆ ಅವರು ಎಲ್ಲ ನೋಟಿಫಿಕೇಷನ್ ಮಾಡ್ತಾರೆ. ಮತ್ತು ಕೆಲವರು ಐತಲ್ಲ ನಮ್ಮ ಸಮಾಜದ ಬಾಂಧವರೇ ಬೇರೆ ಬೇರೆ ಏನೇನೋ ಹೇಳಿ ಮತದಾರರಿಗೆ ಮತ್ತು ಸಮಾಜದಲ್ಲಿ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾಯಿದ್ದಾರೆ. ಅದೆಲ್ಲ ಸುಳ್ಳಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈಗ ನಮ್ಮ ಕಮಿಟಿ ಇದ್ದಾಗ ಮಾರ್ಚ್ ತಿಂಗಳಲ್ಲಿ ಸುಮಾರು ಒಂದು 5339 ಕಾರ್ಡನ್ನು ನಾವು ವಿತರಣೆ ನಮ್ಮ ಸಂಸ್ಥೆಯಿಂದ ಆಗಿದೆ. ತದನಂತರ ಯಾವಾಗ ಎಲೆಕ್ಷನ್ ಆಫೀಸರ್ ಬಂದಾಗ 2700 ಚಿಲ್ಲರ ಕಾರ್ಡು ಅದು ಅಲ್ಲೇ ನಮ್ಮ ಆಫೀಸ್ನಲ್ಲಿ ಇತ್ತು. ಅದು ನಮ್ಮ ಮ್ಯಾನೇಜರ್ ತೊಗೊಂಡೋಗಿ ವಫ್ ಬೋರ್ಡವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ, ಇವು ಸದಸ್ಯರ ನಾವು ಏನು ನೋಂದಣಿ ಮಾಡಿದ್ದೀವಿ ಅದು ಕಾರ್ಡೇ ಅಲ್ಲ, ಪ್ರತಿಯೊಂದು ಮನೆಯಲ್ಲಿ ಕೂಡ ಅದು 8000 ಚಿಲ್ಲರ ಮೊಬೈಲ್ನಲ್ಲಿ ಪ್ರತಿಯೊಬ್ಬರತಾಗಿದೆ ಆ್ಯಪ್ನಿಂದ. ಈಗೈತಲ್ಲ ಅದು ಲೀಸ್ಟ್ ಇದೆ, ನಮ್ಮ ಎಲೆಕ್ಷನ್ ಆಫೀಸರ್ ಅವರೆಲ್ಲ ಪರಿಶೀಲನೆ ಮಾಡಿ ಫೈನಲ್ ಮಾಡಲಿ ನಮ್ಮದೆಲ್ಲ ಸಹಕಾರ ಇರ್ತೈತೆ ಅಂತ ಹೇಳ್ತೀವಿ. ನಮ್ಮ ಸಮಾಜ ಬಾಂಧವ್ರಿಗೆ ತಾವು ಎಲ್ಲರೂ ಐತಲ್ಲ ಈ ಎಲೆಕ್ಷನ್ಗೆ ಎಲ್ಲರೂ ಸಹಕಾರ ಮಾಡಿರಿ, ಶಾಂತಿಯುತವಾಗಿ ಸಮಾಜದ ನಾವು ಚುನಾವಣೆಯನ್ನು ಮಾಡೋಣ, ಸಮಾಜದ ಅಭಿವೃದ್ಧಿಗೋಸ್ಕರ ಎಲ್ಲರೂ ಶಾಂತಿಯುತವಾಗಿ ಯಶಸ್ವಿ ಮಾಡೋಣ ಅಂತ ಹೇಳ್ತೀವಿ. ಮತ್ತು ಅವರಿವರು ಬೇರೆಯವರು ಏನೇನೋ ಡೆಲಿಗೇಷನ್ ಮಾಡ್ತಾರೆ, ಸುಳ್ಳು ಆರೋಪಗಳನ್ನು ಮಾಡ್ತಾರೆ, ಕೆಲವರು ಅಭಿವೃದ್ಧಿ ಸಹಿಸದೆ ಏನೇನೋ ಹೇಳ್ತಾರೆ. ಅದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡ್ರಿ ಅಂತ ನಾನು ಸಂದೇಶವನ್ನು ಹೇಳ್ತೀನಿ.